ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ಪಂಚಮಿ ಬಂತ. ಉಂಡಿ ಕಟ್ತೀರಿ ಎಲ್ಲರೂ ಯೂಶ್ವಲಿ ಸಾಮಾನ್ಯವಾಗಿ ನಾಗರ ಪಂಚಮಿಗೆ. ಎಳ್ಳುಂಡಿ, ಶೇಂಗಾ ಉಂಡಿ, ಬೇಸನ್ ಉಂಡಿ, ನಿಮ್ಗ ಯಾವ್ಯಾವ ಉಂಡಿ ಇಷ್ಟನೋ ಒಂದ್ 5 ತರದ ಉಂಡಿ ಅಂತೂ ಕಟ್ತಾರ ಎಲ್ಲಾರು. ನಾನು ಇವತ್ತ ಶೇಂಗಾ ಉಂಡಿ ಕಟ್ಟೋದಕ್ಕಿಂತ ಮೊದ್ಲ ಶೇಂಗಾ ಹುರ್ಕೋಬೇಕು ನೋಡ್ರಿ. ಆ ಶೇಂಗಾ ಹುರಿ ಮುಂದ ನೀವು ಎದ್ರಾಗ ಹುರಿಬೇಕು, ಹಂಗ ಹಂಚಿನಾಗ ಹುರಿದ್ರ ಬಹಳ ದಿವಸ ಚಂದಾಗಿ ಅವು ಕ್ರಿಸ್ಪಿ ಇರಂಗಿಲ್ಲ, ಮೆತ್ತಗಾಗ್ಬಿಡ್ತಾವ. ಅದಕ್ಕ ನಿಮಗ ಮರಳು, ಮನಿ ಕಟ್ಟೋದು ಮರಳು ಬರ್ತತಲ್ಲ, ಆ ಮರಳು ಏನ್ ಮಾಡ್ಬೇಕು, ಬಹಳ ನೈಸ್ ಇರ್ಬಾರ್ದು. ಬಹಳ ನೈಸ್ ಇದ್ರೆ, ಬಹಳ ಸಣ್ಣಕಿದ್ರೆ ಏನಾಗ್ಬಿಡ್ತತಿ, ನಾವು ಹುರಿ ಹೊತ್ನಾಗ ಕೆಲವೊಂದು ಕಾಳು ಬಿಚ್ಕೊಂತಾವಲ್ಲ, ಆ ಕಾಳು ಈ ಹುಡಿ ಅಂತದ್ ಅದ್ ಕತ್ತಿದ್ರೆ ಸ್ವಲ್ಪ ಉಂಡಿ ಕರಕರ ಅಂತವು. ನೀವೇನ್ ಮಾಡ್ಬೇಕು, ಒಂದು ಬೇಳೆ ಹಿಡಿಯುವಂತದ್ದು ಸ್ವಲ್ಪ ದೊಡ್ಡ ಜಲ್ಡಿ ತಗೋಬೇಕು, ದೊಡ್ಡ ಕಣ್ಣಿಂದ ಜಲ್ಡಿನ. ಆ ಜಲ್ಡಿ ಒಳಗ ಜಲ್ಡಿ ಮಾಡಿ ನೀವು ಅದನ್ನ ತಕೊಂಡ್ಬಿಡ್ಬೇಕು, ಹಳ್ಳ ಅಂತ ತೆಗೆದು ಅದ್ರ ನಡುವೆ. ಆಮೇಲೆ ಸಣ್ಣ ಪುಡಿ ಅಂತದ್ ಒಂದ್ ಬರ್ತದೆ, ಅದನ್ನೊಂದ್ ಸ್ವಲ್ಪ ಫಿಲ್ಟರ್ ಮಾಡಿ ಆ ಮಿಡಲ್ ಏನ್ ಉಳಿತತ್ತಲ್ಲ, ಈ ತರದ್ದು ಇದನ್ನ ತೆಗೆದಿಟ್ಕೋಬೇಕು ನೀವು. ಇದು ಇಟ್ಕೊಂಡ್ರೆ ನೀವು ಯಾವಾಗಾದ್ರೂ ಉಂಡಿ ಕಟ್ಟುವಾಗ ನೀವು ಒಂದ್ಸರಿ ತೆಗೆದಿಟ್ಕೊಂಡ್ರೆ ಪದೇ ಪದೇ ಯೂಸ್ ಮಾಡ್ಬೋದು. ನಾನಂತೂ ಇದನ್ನ ತಗೊಂಡು ಈ ತರ ರೆಡಿ ಮಾಡ್ಕೊಂಡಿದೀನಿ ನೋಡ್ರಿ. ನೀವ್ ಇದ್ರಾಗ ಹುರಿದು ಉಂಡಿ ಕಟ್ಟೋದ್ರಿಂದ ಉಂಡಿ ನೀವು 1 ತಿಂಗಳಗಟ್ಲೆ ಇಟ್ರು ಆ ಕ್ರಿಸ್ಪಿನೆಸ್ ಕಮ್ಮಿ ಆಗಲ್ಲ, ಟೇಸ್ಟು ಹಂಗ ಬರ್ತಾವ ಉಂಡಿ. ಅಂದ್ರೆ ಇದು ಮರಳೆ ಹುರಿಯೋದಂದ್ರೇನು, ಬಟ್ಟಿ ಒಳಗ ಶೇಂಗಾ ಹುರಿತಾರಲ್ಲ ಆ ಟೈಪ್ ತೋರಿಸ್ತೀನಿ ನೋಡ್ರಿ. ಈಗ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಮರಳು ಇದ್ರಾಗ ಹಾಕ್ತೇನೆ ನಾನು. ಬಟ್ ಇದನ್ನ ಸ್ವಲ್ಪ ಬಹಳ ಕೇರ್ಫುಲ್ ಮಾಡ್ಬೇಕು, ಯಾಕಂದ್ರ ನಾವು ಮರಳು ಹಾಕಿರ್ತೀವಿ ಇದ್ರಾಗ. ಸ್ವಲ್ಪ ಮಾಡುವ ಕೇರ್ಲೆಸ್ ಆತಪ್ಪ ಅಂದ್ರ ಆ ಉಂಡಿ ಶೇಂಗಾ ಬೀಜದಾಗ ಮರಳು ಮಿಕ್ಸ್ ಆತ ಅಂದ್ರೆ ಉಂಡಿ ಕರ ಅಂತಾವ್. ಅದಕ್ಕ ನೀವು ಮಾಡೋ ಹೊತ್ನ್ಯಾಗ ಇದು ದೊಡ್ಡದು ಬೇಕೇ ಬೇಕಿದು, ದೊಡ್ಡ ಜಲ್ಡಿ ಬೇಕೇ ಬೇಕು. ಅಂದ್ರೆ ನಿಮ್ಗೆ ಉಸುಗೆಲ್ಲ ಕೆಳಗ್ ಹೋಗ್ಬಿಡ್ತೈತಿ. ನೀವು ಫಸ್ಟ್ ಅದನ್ನ ಉಸುಗು ಈ ದೊಡ್ಡ ಜರಳಿನಾಗ ಹಾಕಿ ಸಾಣಿಗೆ ಹಿಡಿದಾಗ ದೊಡ್ಡ ದೊಡ್ಡ ಹಳ್ಳು, ಈ ಶೇಂಗಾದಂತ ಹಳ್ಳು ಇರ್ತಾವು, ದೊಡ್ಡ ದೊಡ್ಡ ಸೈಜಿನ ಹಳ್ಳು ಇರ್ತಾವು, ಅವೆಲ್ಲ ಫಿಲ್ಟರ್ ಆಗಿ ಹೋಗ್ಬಿಡ್ತಾವ. ಅವು ಹೋಗಿ ಇದ್ರೊಳಗ್ ಹಾಶ್ ಹೋಗಂತ ಉಸುಗ್ ಮಾತ್ರ ಉಳ್ಕಂತಲ್ಲ, ಅದ್ರೊಳಗ್ ಹುರಿಬೇಕು ನೀವು. ಅದ್ರೊಳಗ್ ಹುರಿದಾಗ ನೀವು ಹುರಿದಂತಹ ಈ ಶೇಂಗಾನ ಅದ್ರಾಗ ಹಾಕಿ ನೀವು ಜಲ್ಡಿ ಮಾಡಿದಾಗ ಆ ಉಸುಗೆಲ್ಲ, ಮಣ್ಣಿನ ಅಂಶ ಉಸುಗೆಲ್ಲ ಕೆಳಗ್ ಹೋಗ್ಬಿಡ್ತೈತಿ. ಶೇಂಗಾ ಮಾತ್ರ ಇದ್ರಾಗ ಕುಂದಿರ್ತಾವ. ಮತ್ತೆ ಶೇಂಗಾ ಸೈಜ್ ಹಳ್ಳ ಏನಾರ ಇದ್ರೆ ಮತ್ತೆ ಉಂಡಿ ಕರ ಅಂತಾವು. ಅದನ್ನ ನೀವು ಧ್ಯಾನದೊಳಗೆ ಇಟ್ಕೋಬೇಕು. ಈಗ ನೋಡ್ರಿ, ಹುರಿಯಾಕತ್ತೀನಿ ನಾನು, ಜೋರ್ ಇಟ್ಕೊಂಡಿನಿ. ಸ್ವಲ್ಪ ಇದು ಬಿಸಿ ಆಗ್ಬೇಕು, ಇದು ಮರಳು. ನೀವು ನಾರ್ಮಲ್ ಆಗಿ ಹುರಿದು ಹಂಚಿನಾಗ ಶೇಂಗಾ ಹುರಿದು ಉಂಡಿ ಕಟ್ಟಿ ನೋಡ್ರಿ, ಮರಳಾಗ ಹಾಕಿ ಹುರಿದು ಉಂಡಿ ಕಟ್ಟಿ ನೋಡ್ರಿ, ಅದು ಹೆಂಗಿರ್ತತಿ ಟೇಸ್ಟ್, ಇದು ಹೆಂಗಿರ್ತತಿ. ಸುಮಾರು ದಿವಸ ಇಟ್ಕೊಂಡ್ ನೀವು ತಿಂದ್ರೂ ಅದು ಮೆತ್ತಗಾಗಲ್ಲ ಉಂಡಿ, ಶೇಂಗಾ ಮೆತ್ತಗ್ ಬರಲ್ಲ. ಮತ್ತ ಬಾಯಾಗನು ಟೇಸ್ಟ್ ಇರ್ತಾವ. ಈ ಬಟ್ಟಿ ಒಳಗ್ ಮಂಡಾಳ ಮತ್ತ ಅವಲಕ್ಕಿ ಹುರಿತಾರ ನೋಡು, ಹಂಗ ಇದು ಬಟ್ಟಿ ಒಳಗ್ ಹಾಕಿ ಹುರಿದಂಗ ಇವು. ನಾವು ಸಣ್ಣರಿದ್ದಾಗ ನೋಡ್ರಿ, ಅಲ್ಲಿ ಮನೆ ಹತ್ರ ಬಟ್ಟಿತ್ತು, ನಮ್ಮ ಅಜ್ಜಿ ಹೋಗಿ ಮಂಡಾಳ ಬಟ್ಟಿ ಒಳಗ್ ಹೋಗಿ ಶೇಂಗಾ ಹುರ್ಸ್ಕೊಂಡ್ ಬರ್ತಿದ್ರು. ಹಂಗಾಗಿ ಅವಾಗದು ನಾವು ಆ ಕಡೆ ಟ್ರಾನ್ಸ್ಫರ್ ಮ್ಯಾಗ ಅಪ್ಪಾಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಇದ್ರ ಅಲ್ಲಿ ಇಲ್ಲಿ ಬರ್ತಿದ್ವಲ್ಲ, ಅಜ್ಜಿ ಏನ್ ಮಾಡ್ತಿದ್ರು, ಮರಳಾಗ ಅಲ್ಲಿ ನೋಡ್ಕೊಂಡ್ ಬರ್ತಿದ್ರಲ್ಲ, ಮರಳು ತಗೊಂಬಂದ್ ತಾವ ಮನ್ಯಾಗ ಶೇಂಗಾ ಹುರಿದು. ಹಂಗಾಗಿ ನಮ್ಗ ಅವಾಗಿಂದ ಇದು ಮರಳಾಗ ಹುರಿದು ಉಂಡಿ ಕಟ್ಟೋದ್ ಅಭ್ಯಾಸ. ನಾವ್ ಹಂಗ ಹುರಿದು ಉಂಡಿ ಕಟ್ಟಿದ್ರೆ ನಾವ್ ತಿನ್ನಂಗೆ ಇಲ್ಲ, ಅದು ರುಚಿನ ಬರೋದಿಲ್ಲ. ಹಿಂಗ್ ಹುರಿದು ಉಂಡಿ ಕಟ್ಟಿದ್ರೆ ಬಹಳ ಟೇಸ್ಟ್ ಆಗತ್ ನೋಡ್ರಿ. ಬಿಸಿ ಆಗ್ಬೇಕಿದು ಸ್ವಲ್ಪ ನೋಡ್ರಿ. ಈಗಿದು ಬಿಸಿ ಆಗೈತಿ. ಒಂದ್ 5 ನಿಮಿಷ ಬಿಸಿ ಮಾಡ್ಕೋಬೇಕು ಇದನ್ನ. ಒಂದ್ 2 ನಿಮಿಷ ಆದ್ರೂ ಸಾಕು. ಒಟ್ಟು ಇದು ಉಸುಗು ಬಿಸಿ ಆಗ್ಬೇಕು ನೋಡ್ರಿ. ನಾನು ಒಂದ್ ಅರ್ಧ ಕೆಜಿ ಅಷ್ಟು ತಗೊಂಡಿನಿ ಶೇಂಗಾನ. ಒಂದ್ ಪಾವ್ ಕೆಜಿ ಹಾಕೊಂಡು 2 ಸರಿ ಹುರಿಬಹುದು. ನಿಮ್ದು ತವಾ ನೋಡ್ಕೊಳ್ರಿ, ಸೈಜ್ ಉಸುಗೆ ಎಷ್ಟು ಹಾಕಿರಿ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಭಾಳ ತಗೊಂತತಿ, ಪೇಶನ್ಸ್ ಬೇಕು ನೋಡ್ರಿ. ಈಗ ಶೇಂಗಾ ಕಲರ್ ಹೆಂಗ್ ಚೇಂಜ್ ಆಗೈತೆ ನೋಡ್ರಿ. ಈಗ ನೋಡ್ರಿ, ಈ ಕಲರ್ ಶೇಂಗಾಕು ಇದಕ್ಕೂ ನೋಡ್ರಿ, ಇದು ಇನ್ನ ಹುರಿದಿಲ್ಲ, ಹಸೆ ಶೇಂಗಾ. ಇದು ಹುರಿಯಾಕತ್ತಿರೋ ಶೇಂಗಾ. ಇಲ್ಲಿ ನೋಡ್ರಿ, ಒಂದ್ ಶೇಂಗಾ ತಗೊಂಡು ಈಗ ನೋಡೋಣ ಆಗೈತೆ ಇಲ್ಲ ಅಂತ. ಇನ್ನ ಸ್ವಲ್ಪ ನಮಗೆ ನೋಡ್ರಿ ಸುಡ್ತತಿ, ಇನ್ನ ಸ್ವಲ್ಪ ಆಗ್ಬೇಕು. ಅಂದ್ರೆ ಸ್ವಲ್ಪ ಇನ್ನೊಂದ್ ಚೂರು ಕಂದು ಬಣ್ಣಕ್ಕೆ ಬಂದ್ರ ಉಂಡಿ ಚೆನ್ನಾಗ್ ಅನಿಸ್ತಾವ. ಇನ್ನ
ನೋಡ್ರಿ ಈಗ ಇದಾಗೈತಿದು ಸ್ವಲ್ಪ ಬ್ರೌನ್ ಆಗ್ಯಾವ ಉಂಡೆ. ನಮ್ಗೆ ಇನ್ನೂ ಬ್ರೌನ್ ಬೇಕಂದ್ರೆ ಇನ್ನೊಂದು ಚೂರು ಹೊತ್ತು ಮಾಡ್ಕೋಬಹುದು. ನೋಡ್ರಿ ಈಗ ದೊಡ್ಡದು ಪುಟ್ಟಿ ತಗೋಬೇಕು. ಹಿಂಗೆ ಪುಟ್ಟಿ ತಗೊಂಡು ಇದ್ರಾಗ ಜಲ್ದಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನೈತಲ್ಲ ಹಿಡ್ಕೊಳ್ರಿ. ಮಸಿ ಬಟ್ಟಿನಾರ ಯೂಸ್ರಿ, ಇದನ್ನಾರ ಯೂಸ್ ಮಾಡ್ರಿ. ಇಲ್ಲ ನೋಡ್ರಿ ಇಷ್ಟು ಮಾಡ್ಕೋಬೇಕು. ಹಿಂಗೆ ಇಲ್ಲ ನೋಡ್ರಿ ನೀಟಾಗಿ ಹಿಡಿಬೇಕು. ನೋಡ್ರಿ ಇದ್ರಾಗ ಒಂದು ಉಸುಕ್ ಬರ್ಲಿಲ್ಲ, ಬರೇ ಶೇಂಗಾ ಬಂದೈತಿ. ಕಲರ್ ನೋಡ್ರಿ ಹೆಂಗ್ ಚೇಂಜ್ ಆಗೈತಿ. ನೋಡ್ರಿ ಇಲ್ಲ ನೋಡ್ರಿ ನೋಡ್ರಿ ಇವು ಹಸಿ ಶೇಂಗಾ, ಇನ್ನ ಹುರಿದಿಲ್ಲ ಹಸಿ ಶೇಂಗಾ. ಇವು ನಾನು ಉಸುಗ್ನೆ ಹಾಕಿ ಉಂಡಿ ಕಟ್ಟಾಕ ಹುರಿದಿರ ಅಂತ ಶೇಂಗಾ. ಕಲರ್ ಈಗ ಬಾದಾಮಿ ಬೀಜ ಹೆಂಗಿರ್ತಾವ ನೋಡ್ರಿ ಆ ಕಲರ್ ಬರ್ತದೆ ನೋಡ್ರಿ. ಇದು ಶಿಪ್ಪಿ ತೆಗದ್ರ ತೋರಿಸ್ತೇನೆ ನಿಮ್ಗೆ. ಶಿಪ್ಪಿ ತೆಗದು ನೋಡ್ರಿ ನಾನು ಅರ್ಧ ಕೆಜಿ ಒಳಗ 1 ಪಾವ್ ಕೆಜಿ ಮೇಲೆ ಉಸುಗ್ ಹಾಕಿ ಹುರಿದೇನಿ. ಇದನ್ನ ನಿಮಗ್ ಹಂಗ ತೋರ್ಸಾಕಂತಂದು ಬರೀ ಹಂಚಿನಾಗ ಉಸುಗ್ ಹಾಕಿಲ್ಲ, ಹಂಗ ಹುರಿಯಾಕತ್ತೇನೆ ನೋಡ್ರಿ. ಇದು ಹೆಂಗಾಗತ್ತ ಅದೇ ಹೆಂಗಾಗತ್ತ ನಿಮಗ್ ಗೊತ್ತಾಗ್ತದ ನೋಡು. ನೋಡ್ರಿ ನಾನು ಉಸುಗ್ ಹಾಕ್ಲಾರ್ದಂಗ ಹುರಿದೇನಿ ಇವನ್ನ. ಹಿಂಗ ಹುರಿತಾರ, ಹಿಂಗ ಹುರಿದ್ ಬಾಳ ಜನ ಕಡ್ತಾರ. ಇಲ್ಲಿ ನೋಡ್ರಿ ಇದು ಏನಾಕತ್ತ ಕರ್ರಗ ಆಗಿರ್ತಾವ ಇವು. ಬಿಚ್ಚಿದ್ರೂ ಈ ತರ ಬೆಳ್ಳಗೆ ಇರ್ತಾವ ಒಳಗಡೆ. ಅಷ್ಟು ನಾವು ಬಾಳ ಕಪ್ಪಗ್ ಕರದ್ವಿ ಅಂದ್ರೆ ಕರ್ಗಾಗ್ಬಿಡ್ತಾವು, ರುಚಿ ಇರಲ್ಲ. ಇಲ್ಲಿ ನೋಡ್ರಿ ಈ ತರ ಹುರಿತಾವ ಇವು. ಈ ತರ ಇದು ನೋಡ್ರಿ ಕಲರ್. ಇದು ನೋಡ್ರಿ ನೋಡ್ರಿ ಡಿಫ್ರೆನ್ಸ್. ಉಸುಗಾಯಿ ಹುರಿದಿದ್ದು, ಇದು ಹಂಗ ಹುರಿದಿದ್ದು. ಮತ್ತ ನೀವು ಮರಳು ಹುರಿ ಹೊತ್ನ್ಯಾಗ, ಮರಳು ಹಾಕಿ ಹುರಿ ಹೊತ್ನ್ಯಾಗ ಬಹಳ ಲಕ್ಷ್ಯ ಇರ್ಬೇಕು. ಏನಂದ್ರ ಅದನ್ನ 2 ಜಲ್ಡಿ ಹಿಡಿಬೇಕು. ಒಂದು ದೊಡ್ಡ ಕಣ್ಣಿಂದ ಜಲ್ಡಿ ಹಿಡಿದು ದೊಡ್ಡ ದೊಡ್ಡ ಉಸುಗಿನ್ಕಿನ ಏನ್ ದೊಡ್ಡ ಇರ್ತಾವಲ್ಲ ಇವು ಶೇಂಗಾದಕಿನ ದೊಡ್ಡ ಹಳ್ಳು ಅಂತವು, ಇದ್ರೊಳಗೆ ಏನ್ ಮ್ಯಾಲ ಉಳಿ ಅಂತವೆಲ್ಲ ತೆಗೆದ್ ಬಿಡ್ಬೇಕು. ಮತ್ ಇನ್ನೊಂದ್ ಸಣ್ಣ ಕಣ್ಣಿಂದ ನಾವು ಸಾಣಿಸ್ಬೇಕು. ಅದ್ರಾಗ ಹುಡಿ ಅಂತದು ಪುಡಿ ಅಂತದು ಬರ್ತೈತಿ, ಸಣ್ಣದ ರವದಂತದು ಹಿಟ್ನಂತದು, ಅದನ್ನ ತೆಗೆದು ಬಿಡ್ಬೇಕು. ಅದನ್ನ ತೆಗೆದು ಮೀಡಿಯಂ ಉಳಿ ಅಂತದ್ರಲ್ಲೇ ಮಾತ್ರ ನಾವು ಹುರಿದ್ರ, ಇಲ್ಲಂದ್ರೆ ಅದು ಸಣ್ಣದ ಹಿಟ್ನಂತದು ಉಳಿತಂದ್ರ ಕೆಲವೊಮ್ಮೆ ಇವು ಬ್ಯಾಳಿ ಹುರಿ ಹೊತ್ನ್ಯಾಗ ಬಿಸ್ತಾವ್ರಿ. ಇವು ಬಿಚ್ಚಿದೊಳಗ ಒಳಗ್ ಸೇರ್ಕೊತದ ಮಣ್ಣಂತದ ಹುಡಿ ಅಂತದ, ಸ್ವಲ್ಪ ಉಂಡಿ ಕರಕರ ಅಂತಾವ್. ಅದಕ್ ನೀವೇನ್ ಮಾಡ್ಬೇಕು, ಇದೊಂದ್ ಲಕ್ಷ್ಯ ವಹಿಸ್ಬಿಟ್ರ ಉಂಡೆ ಅನ್ನೋದ್ ಮಜಬೂತ್ ಮಸ್ತ್ ತಿನ್ಲಿಕ್ಕಂತೂ ಅಷ್ಟು ಟೇಸ್ಟ್ ಕೊಡ್ತಾವ ನೋಡ್ರಿ. ಬರೀ ಬಿಚ್ಚಾಕು ಬಹಳ ಏನ್ ಇದು ಮಾಡ್ಬೇಡ್ರಿ ನೀವು. ಇಲ್ಲಿ ನೋಡ್ರಿ ಒಂದ್ ಬಟ್ಟಿ ತಗೊಳ್ರಿ, ಆ ಬಟ್ಟಿ ಒಳಗೆ ಇವ್ನ ಹಾಕ್ರಿ, 4 ಮೂಲಿ ಹಿಂಗ್ ಹಿಡ್ಕೊಳ್ರಿ. ಹಿಂಗರಿ ಹಿಂಗ್ ಹಿಡ್ಕೊಂಡು ಬಹಳ ಜಲ್ದಿ ಬಿಸ್ತಾವ ಇವು. ಇಲ್ಲಿ ನೋಡ್ರಿ ಹಿಂಗ್ ಪಟ್ ಪಟ್ ಅಲ್ಲೇ ಗ್ಯಾಸಿನ ಕಟ್ಟಿ ಹತ್ರ ಹಿಂಗ್ ಹೊಡಿರಿ. ಇಲ್ಲಿ ನೋಡ್ರಿ ನೋಡ್ರಿ ಹಿಂಗ ಹಾಕಳ್ರಿ. ಇಲ್ಲಿ ನೋಡ್ರಿ ಇನ್ನೊಂದ್ ಸ್ವಲ್ಪ ಬಡದ್ಬಿಟ್ರ, ಇನ್ನೊಂದ್ ಸ್ವಲ್ಪ ಬಡದ್ಬಿಟ್ರು ಅಂದ್ರೆ ಪೂರ ಬಿಚ್ಚಿಬಿಡ್ತಾವ. ತೋರ್ಸಕ್ ನಿಮಗ್ ನಾನು 1-2 ಪೆಟ್ಟು ಹಾಕಿ ತೋರಿಸ್ತೀನಿ. ನೀವು ಆಮೇಲೆ ನೀಟಾಗಿ ಇನ್ನೊಂದ್ 2-3 ಪೆಟ್ಟು ಹಾಕಿದ್ರೆ ಪೂರ ಉಸ್ತಾವ್. ಇಲ್ಲಿ ನೋಡ್ರಿ ಉಂಡಿ ಕಲರ್ ನೋಡ್ರಿ ಹೆಂಗಾಗ್ಯಾವ. ಈ ಕಲರ್ ನೋಡ್ರಿ ಬಾದಾಮಿ ಬೀಜ. ನಿಮಗೆ ಎಷ್ಟು ಕಲರ್ ಡಾರ್ಕ್ ಬೇಡ ಅಂದ್ರೂ ಸ್ವಲ್ಪ ಇನ್ನೊಂದ್ ಚೂರು ಜಲ್ದಿನ ತಕೊಂಡ್ರೆ 1-2 ಸೆಕೆಂಡ್ 1-5 ನಿಮಿಷ ನಿಮಗ ಸ್ವಲ್ಪ ಇದ್ರಕಿನ ಮೊದ್ಲ ತಕ್ಕದೆ ಅಂದ್ರೆ ಇನ್ನು ಬೆಳಗ್ ಬರ್ತಾವ. ನಮಗೆ ಏನೋ ಇವಾಗ ಚೆನ್ನಾಗ್ ಅನಿಸ್ತತಿ. ನಾನು ಹಿಂಗ್ ಹುರಿದಿರ್ತೀನಿ ನೋಡ್ರದ.